ಸರ್, ಹಾಯ್ ಶ್ರೀಮಾ. ನಮ್ಮ ಕ್ಲೈಂಟ್ಸ್ಗೆ ವೇ ಪ್ರೋಟೀನ್ ಬಗ್ಗೆ ತುಂಬಾ ಡೌಟ್ಸ್ ಇದೆ. ಸೊ ಕ್ವಿಕ್ ರ್ಯಾಪಿಡ್ ಫೈರ್ ಸೆಷನ್ ಟು ಆನ್ಸರ್ ದ ಡೌಟ್ಸ್. ಸೂಪರ್. ವೇ ಪ್ರೋಟೀನ್ ಅಂದ್ರೆ ಏನು? ಈಗ ಹಾಲು ಹೊಡೆದಾಗ ನೀರು ಮಿಕ್ಕಿರುತ್ತಲ್ಲ, ಅದು ಬಂದು ವೇ ಪ್ರೋಟೀನ್. ಸೊ ಇಟ್ ಇಸ್ ಕಂಪ್ಲೀಟ್ಲಿ ನ್ಯಾಚುರಲ್ ಪ್ರಾಡಕ್ಟ್. ವೇ ಪ್ರೋಟೀನ್ ತಗೊಂಡ್ರೆ ಕಿಡ್ನಿ ಪ್ರಾಬ್ಲಮ್ಸ್ ಬರುತ್ತಾ? ನಾರ್ಮಲ್ ಕಿಡ್ನಿ ಇದ್ರೆ ವೇ ಪ್ರೋಟೀನ್ ಏನು ತೊಂದರೆ ಮಾಡೋದಿಲ್ಲ. ಕಿಡ್ನಿ ಆಲ್ರೆಡಿ ಡ್ಯಾಮೇಜ್ ಆಗಿದ್ರೆ ಎಕ್ಸೆಸ್ ಪ್ರೋಟೀನ್ ವಿಲ್ ಹಾರ್ಮ್ ದ ಕಿಡ್ನೀಸ್. ಎಕ್ಸಸೈಸ್ ಮಾಡೋರು, ಜಿಮ್ಗೆ ಹೋಗೋರು ಅವ್ರು ಮಾತ್ರನೇ ವೇ ಪ್ರೋಟೀನ್ ತಗೋಬೇಕಾ? ಪ್ರೋಟೀನು ಎಲ್ಲರಿಗೂ ಬೇಕು. ಪ್ರೋಟೀನ್ ಇಸ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಲೈಫ್. ಸೊ ಬರೀ ಜಿಮ್ಗೆ ಹೋಗೋರು ಮಾತ್ರ ಅಲ್ಲ, ಡಯಟ್ ಅಲ್ಲಿ ಯಾರಿಗೆ ಪ್ರೋಟೀನ್ ಕಮ್ಮಿ ಇದೆಯೋ ಅವರೆಲ್ಲರೂ ತಗೋಬಹುದು. ಮಕ್ಕಳು, ಹಿರಿಯರು ಅವ್ರು ಕೂಡ ವೇ ಪ್ರೋಟೀನ್ ತಗೋಬಹುದಾ? ಇದಕ್ಕೆ ವಯಸ್ಸು ಅಂತ ಏನೂ ಇಲ್ಲ. ಯಾರು ಪ್ರೋಟೀನ್ ಕಮ್ಮಿ ತಗೊಳ್ತಿದಾರೋ ಅವರು ವೇ ಪ್ರೋಟೀನ್ ತಗೋಬಹುದು. ಫ್ಲೇವರ್ಡ್ ವೇ ಪ್ರೋಟೀನ್ ಬೆಟರಾ, ಅನ್ಫ್ಲೇವರ್ಡ್ ಬೆಟರಾ? ಆಲ್ವೇಸ್ ಅನ್ಫ್ಲೇವರ್ಡ್. ಈಗ ಫ್ಲೇವರಿಂಗ್ ಸಬ್ಸ್ಟೆನ್ಸಸ್ ಮತ್ತೆ ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ ನಮ್ಗೆ ಇನ್ನೂ ಜಾಸ್ತಿ ತೊಂದರೆ ಮಾಡುತ್ತೆ. ಅನ್ಫ್ಲೇವರ್ಡ್ ಮಾತ್ರ ತಗೊಳ್ಳಿ. ವೇ ಪ್ರೋಟೀನ್ ತಗೊಂಡ್ರೆ ಬ್ಲೋಟಿಂಗ್ ಆಗುತ್ತೆ ಅಂತಾರೆ, ಏನ್ ಮಾಡ್ಬೇಕು? ಈಗ ಹೊಟ್ಟೆನಲ್ಲಿ ಆಸಿಡ್ ಕಮ್ಮಿ ಇದ್ರೆ ಅವರಿಗೆ ಬ್ಲೋಟಿಂಗ್ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಪ್ರೋಬಯೋಟಿಕ್ಸ್ ತಗೊಂಡ್ರೆ ಬ್ಲೋಟಿಂಗ್ ಕಮ್ಮಿ ಆಗುತ್ತೆ. ಕೆಲವೊಬ್ರು ಕ್ಲೈಂಟ್ಸ್ ಲ್ಯಾಕ್ಟೋಸ್ ಇಂಟಾಲರೆಂಟ್, ಅವ್ರು ಏನ್ ಮಾಡ್ಬೇಕು? ಅಂತವರು ವೇ ಪ್ರೋಟೀನ್ ಕಾನ್ಸಂಟ್ರೇಟ್ ಬಿಟ್ಬಿಟ್ಟು ವೇ ಪ್ರೋಟೀನ್ ಐಸೋಲೇಟ್ ಇಲ್ಲ ಅಂದ್ರೆ ಹೈಡ್ರಾಲಿಸಿಡ್ ತಗೋಬಹುದು. ಅದರಲ್ಲಿ ಲ್ಯಾಕ್ಟೋಸ್ ಕಮ್ಮಿ ಇರುತ್ತೆ. ಪ್ಲಾಂಟ್ ಪ್ರೋಟೀನ್ ಬೆಟರಾ, ವೇ ಪ್ರೋಟೀನ್ ಬೆಟರಾ? ಆಲ್ವೇಸ್ ವೇ ಪ್ರೋಟೀನ್. ಪ್ಲಾಂಟ್ ಪ್ರೋಟೀನ್ ಅಲ್ಲಿ ಲ್ಯೂಸಿನ್ ಅನ್ನೋ ಒಂದು ಅಮೈನ್ ಆಸಿಡ್ ಕಡಿಮೆ ಇರುತ್ತೆ. ಲ್ಯೂಸಿನ್ ಬಂದ್ಬಿಟ್ಟು ಮಸಲ್ ಪ್ರೋಟೀನ್ ಸಿಂಥಸಿಸ್ಗೆ ಟ್ರಿಗರ್ ಮಾಡುತ್ತೆ. ಸೊ ಆಲ್ವೇಸ್ ವೇ ಪ್ರೋಟೀನ್. ಏನಾದ್ರೂ ಬೋನಸ್ ಟಿಪ್ ಕೊಡಿ. ಈಗ ವೇ ಪ್ರೋಟೀನ್ ತುಂಬಾ ಚೀಪ್ ಆಗಿರೋ ತಗೊಂಡ್ರೆ ಅದರಲ್ಲಿ ಅಡಲ್ಟ್ರೇಷನ್ ಜಾಸ್ತಿ ಇರುತ್ತೆ, ಆಮೇಲೆ ಬೈಕೊಂತೀರ. ಸೊ 2500 ಗಿಂತ ಕಡಿಮೆ ಇರೋ ವೇ ಪ್ರೋಟೀನ್ ಅನ್ನ ತಗೊಳ್ಳೋದು ಬೇಡ. ಒಳ್ಳೆ ಕ್ವಾಲಿಟಿ ವೇ ಪ್ರೋಟೀನ್ ತಗೊಳ್ಳಿ. ಓಕೆ, ನಿಮ್ಮ ಡಯಟ್ ಅನ್ನ ಎನ್ಹಾನ್ಸ್ ಮಾಡ್ಕೊಳ್ಳಿ. ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ.